ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಹಾರಾಷ್ಟ್ರದಲ್ಲಿ ಮಾಡುವಂಥ ತಾಲಿಪೀಠ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಈ ತಾಲಿಪೀಠ ಮಾಡ್ತಾ ಇರೋದು. ಇದಕ್ಕೆ ನೋಡಿ ಒಂದಿಷ್ಟು ಸೊಪ್ಪುಗಳು ತೊಗೊಂಡಿದ್ವಿ, ಒಂದು 3 ಥರ ಸೊಪ್ಪು, ಸೋರೆಕಾಯಿ, ಮೂಲಂಗಿ, ಕ್ಯಾರೆಟು, ಈರುಳ್ಳಿ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಕಡಲೆಕಾಯಿನೂ ಕೂಡ ಹುರಿದ್ಬಿಟ್ಟು ಅದು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ಈ ಸೊಪ್ಪಲ್ಲಿ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಇದೆ. ಈ 3 ಥರ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಜೋಳದ ಹಿಟ್ಟು, ಇದು 1 ಕಪ್ ತೊಗೊಂಡಿದ್ದೀನಿ. ದೊಡ್ಡ ಕಪ್ಪಲ್ಲಿ ಒಂದು ದೊಡ್ಡ ಕಪ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ. ಆಮೇಲೆ ಜೀರಿಗೆನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಖಾರದ ಪುಡಿ, ಖಾರಕ್ಕೆ ತಕ್ಕನಂಗೆ ಹಾಕ್ಕೊಳ್ಳೋದು. ಆಮೇಲೆ ಸೋರೆಕಾಯಿ ತುರಿದಿಟ್ಕೊಂಡಿದ್ದೆ, ಸೋರೆಕಾಯಿನ ಸಿಪ್ಪೆ ತೆಗೆದು ಸುರಿದಿಟ್ಕೊಂಡಿದ್ದೆ. ಒಂದು ಅರ್ಧ ಸೋರೆಕಾಯಿ ಇದೆ, ಅದು ಒಂದು ಮೂಲಂಗಿ ಇದೆ ತುರಿದಿಟ್ಕೊಂಡಿದ್ದೀವಿ, ಅದು ಕೂಡ. ಆಮೇಲೆ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಶೇಂಗಾನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಅದನ್ನು. ಈಗ ನೋಡಿ, ಈಗ ಫಸ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಸೊಪ್ಪುಗಳಿಗೆ ಈಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ತುರಿದಿಟ್ಕೊಂಡಿದ್ವಲ್ಲ, ಅದೆಲ್ಲನೂ ಹಾಕ್ಕೊಳ್ಳೋದು. ಈಗ ಸೋರೆಕಾಯಿ, ಮೂಲಂಗಿ, ಈರುಳ್ಳಿ, ಕ್ಯಾರೆಟು ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ಈಗ ಶೇಂಗಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ರುಚಿ ಜಾಸ್ತಿ. ಇದು ನೀವು ಬೇಕು ಅಂದರೆ ಅಷ್ಟು ಹಾಕ್ಕೊಳ್ಬೋದು. ನಾನು ಹಾಕ್ಕೊಂಡು ತೆಗೆದು ಸ್ವಲ್ಪ ಹಾಕ್ಕೊಂಡೆ ನಾನು ಅಷ್ಟೇ. ಬೇಕು ಅಂದರೆ ಅಷ್ಟು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಖಾರಕ್ಕೆ ಅನುಗುಣವಾಗಿ ಖಾರ, ಈಗ 1.5 ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ ನಾನು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕಿನ್ನೂ ಉಪ್ಪು ಹಾಕಿಲ್ಲ, ಇದಕ್ಕೆ ಲಾಸ್ಟಿಗೆ ಉಪ್ಪು ಹಾಕ್ಕೊಳ್ತೀನಿ. ಯಾಕೆ ಅಂತಂದರೆ ಇದನ್ನು ಸ್ವಲ್ಪ ಎತ್ತಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಮಿಕ್ಸ್ ಮಾಡಿ 1-2 ದಿನದ ತನಕ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ. ಇದು ನಮ್ಮ ಮತ್ತೆ ಬೇಕು ಅಂದಾಗ ಉಪ್ಪು ಹಾಕಿ ನೀರು ಹಾಕಿ ಕಲಸಿ ತಾಲಿಪೀಠ ಮಾಡ್ಕೋಬೋದು. ಚೆನ್ನಾಗೆಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಡು ಆಯ್ತು. ಈಗ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದನ್ನೇ ಇನ್ನೊಂದೆರಡು ದಿನ ಬಿಟ್ಟು 2 ದಿನದ ತನಕ ಇಡ್ಬೋದು, ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ. ಇದು ಬೇಕು ಅಂದಾಗ ತೆಗೆದು ಉಪ್ಪು ಹಾಕಿ ನೀರು ಹಾಕಿ ಕಲಸಿ ತಾಲಿಪೀಠ ಮಾಡ್ಕೊಳ್ಳೋದು. ನೋಡಿ, ಉಪ್ಪು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಮಾಡೋದಕ್ಕೆ. ಇಲ್ಲದೆ ಉಪ್ಪು ಹಾಕಿಟ್ಬಿಟ್ರೆ ಅದು ಸೊಪ್ಪು ಗಿಪ್ಪು ಈರುಳ್ಳಿ ಎಲ್ಲ ಇರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಉಪ್ಪು ಹಾಕಲ್ಲ ಸ್ಟೋರ್ ಮಾಡೋವಂಥ ಹಿಟ್ಟಿಗೆ. ಚೆನ್ನಾಗಿ ಮಿದ್ಕೊಂಡು ಇದನ್ನು ರೊಟ್ಟಿ ತಟ್ಟೋ ಅದಕ್ಕೆ ಕಲಿಸ್ಕೋಬೇಕೀಗ. ಅಕಸ್ಮಾತ್ ಏನಾರ ನೀರು ಆಯಿತು ಅಂತಂದರೆ ಮತ್ತೆ ಅಕ್ಕಿ ಹಿಟ್ಟು ಹಾಕೋಬಾರ್ದು, ಜೋಳದ ಹಿಟ್ಟೆ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿದ್ದಿ ಹೊಂದ್ಕೊಳ್ಳೋ ಹಾಗೆ ಹಿಟ್ಟುಗಳು ಹಾಕಿರೋಂಥ ತರಕಾರಿಗೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿದ್ದು ಕಲಿಸ್ಬೇಕು ಇದನ್ನು.
ಇಷ್ಟು ಗಟ್ಟಿಗೆ ಮಾಡಿಕೊಂಡ್ರೆ ನೀವು ಎಣ್ಣೆ ಹಚ್ಬಿಟ್ಟು ಅದನ್ನು ಇದು ಮಾಡ್ಬೋದು, ಎಣ್ಣೆ ಹಚ್ಚಿ ಹಾಳೆ ಮೇಲೆ ಹರ್ಕೋಬೋದು. ತೆಳ್ಳಗೆ ಮಾಡಿಕೊಂಡ್ರೆ ಇದನ್ನ ಇವಾಗ ಬಟ್ಟೆ ಮೇಲೆ ಈಗ ತೋರಿಸ್ತೀವಿ ಯಾವ ಥರ ಅಂಥೇಳಿ. ಬಟ್ಟೆ ಮೇಲೆ ನೋಡಿ ಇಷ್ಟು ತೆಳ್ಳಗಿರಬೇಕು. ಬಟ್ಟೆ ಮೇಲೆ ನಾವು ನೀರು ಹಾಕ್ಬಿಟ್ಟು ಈಗ ತಟ್ಕೊಂಡು ಬೇಯಿಸ್ಕೊಳ್ಳೋದು. ಇದನ್ನು ಎಣ್ಣೆ ಹಾಕಿ ಬೇಯಿಸೋದಿದ್ರೆ ಅಷ್ಟು ತೆಳ್ಳಗೆ ಮಾಡ್ಕೋಬಾರ್ದು. ಈಗ ನೀರಚ್ಚಿನೇ ಇದನ್ನು ತಟ್ಕೋತಾ ಇರೋದು. ಮೇಲೆ ಇವಾಗ ಒಂಚೂರು ಎಳ್ಳು ಉದುರಿಸ್ಕೊಂಡು ಅದನ್ನು ಕೂಡ ಒಂದು ಸಲ ಚೆನ್ನಾಗಿ ತಟ್ಕೊಂಡು ಈಗ ಬೇಯಿಸ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಇದು ತಾಲಿಪೀಠಿದು. ಟ್ರೈ ಮಾಡಿ ನೀವು ಕೂಡ. ಅದೇ ಚಪಾತಿ ತಿಂದು ಬೇಜಾರಾದಾಗ ಈ ಥರ ಮಾಡ್ಕೋಬೋದು. ಹೆಲ್ತಿ ತಾಲಿಪೀಠಿದು ನೋಡಿ. ಇದು ಈ ಥರ ಕಾಯ್ದಿರೋ ಹಂಚಿಗೆ ಎಡ್ಜ್ ಬಿಟ್ಕೊಳ್ಳೋಕೆ ಒಂಚೂರು ನೀರು ಸೋರ್ಕೊಂಡ್ರೆ ಬಿಟ್ಕೊಳ್ಳುತ್ತೆ. ಮೇಲೆ ಎಣ್ಣೆ ಹಾಕ್ಬಿಟ್ಟು ಬೇಯಿಸೋದೀಗ ನೋಡಿ. ಫಸ್ಟ್ ಒಂಚೂರು ನೀರು ಚಿಮ್ಕಿಸ್ಕೊತಾ ಇದ್ದೀವಿ ನೋಡಿ. ಈಗ ರೊಟ್ಟಿ ತಟ್ಕೊಳ್ಳೋಕ್ಕೋಸ್ಕರ ಇದನ್ನು ಚಟ್ನಿ ಜೊತೆ, ಟೊಮೊಟೊ ಚಟ್ನಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಇವತ್ತು ಅದ್ರ ಜೊತೆನೇ ಸರ್ವ್ ಮಾಡ್ಕೊಂಡಿರೋದು. ಟೊಮೊಟೊ ಚಟ್ನಿ ನನ್ನ ಚಾನಲಲ್ಲಿ ಇದೆ ನೋಡಿ, ನಾನು ಮಾಡಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೋಡಿ, ಅದರಲ್ಲಿ ನನ್ನ ಚಾನಲಲ್ಲಿ ಇದೆ ಅದು. ನೋಡಿ ತಾಲಿಪೀಠ ರೆಡಿ ಆಯಿತು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.